ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 13-14 ವಚನ ಇವತ್ತು ನಾವು ಧ್ಯಾನ ಮಾಡೋಣ. ಕಂದ, ಜೇನು ಚೆನ್ನಾಗಿದೆ ಅಲ್ಲವೇ? ಜೇನು ತುಪ್ಪವು ನಿನ್ನ ಬಾಯಿಗೆ ಸಿಹಿ ಅಷ್ಟೇ, ಅದನ್ನು ತಿನ್ನು. ಜ್ಞಾನವು ನಿನ್ನ ಆತ್ಮಕ್ಕೆ ಹೀಗೆಯೇ ಇರುವುದೆಂದು ತಿಳಿದುಕೋ. ಅದನ್ನು ಪಡೆದುಕೊಂಡರೆ ಮುಂದೆ ಫಲಕಾಲ ಬರುವುದು. ಆಮೇನ್. ಇಲ್ಲಿ ವಾಕ್ಯವು ಏನಂತ ಹೇಳ್ತಿದೆ ಅಂದ್ರೆ, ನಮ್ಮ ದೇಹಕ್ಕೆ ಜೇನು ಒಳ್ಳೆಯದು, ಒಂದು ಔಷಧ ಇದ್ದಂಗ. ಈಗ ಡಾಕ್ಟರ್ಸ್ ಕೂಡ ಒಂದು ಮಾತು ಹೇಳ್ತಾರ, ಇವಾಗ ಆಂಟಿಬಯೋಟಿಕ್ ಕೊಡ್ತಾರ ಟ್ಯಾಬ್ಲೆಟ್. ಆಂಟಿಬಯೋಟಿಕ್ ಟ್ಯಾಬ್ಲೆಟ್ ಯಾಕೆ ಕೊಡ್ತಾರಪ್ಪ ಅಂತಂದ್ರೆ, ನಮ್ಮಲ್ಲಿರುವಂತ ಬ್ಯಾಡ್ ಬ್ಯಾಕ್ಟೀರಿಯಾ ಎಲ್ಲ ಹೋಗಕ. ಇವಾಗ ನಮಗೆ ಯಾವ್ದಾದ್ರು ಇನ್ಫೆಕ್ಷನ್ ಆಗಿದೆ ಅನ್ಕೋ, ಬ್ಯಾಡ್ ಬ್ಯಾಕ್ಟೀರಿಯಾ ಎಲ್ಲ ಬಾಡಿನಲ್ಲಿ ತುಂಬಿರ್ತೈತೆ. ಇವಾಗ ಬ್ಯಾಡ್ ಬ್ಯಾಕ್ಟೀರಿಯಾ ಹೋಗ್ಬೇಕಂದ್ರೆ ಆಂಟಿಬಯೋಟಿಕ್ ಕೊಡ್ತಾರ. ಆಂಟಿಬಯೋಟಿಕ್ ಕೊಡಿದಾಗ ಏನಾಗ್ತದೆ ಅಂದ್ರೆ, ಈ ಬ್ಯಾಡ್ ಬ್ಯಾಕ್ಟೀರಿಯಾ ಅದನ್ನ ನಿರ್ಮೂಲ ಮಾಡ್ತದೆ ಅನ್ಬಿಟ್ಟು. ಹಂಗ ಈ ಪ್ರೋಬಯೋಟಿಕ್ ಅಂತ ಹೇಳಿ ಬರ್ತೈತೆ. ಆಂಟಿಬಯೋಟಿಕ್ ಏನು ಬ್ಯಾಡ್ ಬ್ಯಾಕ್ಟೀರಿಯಾನ ಕಿಲ್ ಮಾಡಕ, ನಿರ್ಮೂಲ ಮಾಡಕ. ಪ್ರೋಬಯೋಟಿಕ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮಲ್ಲಿ ಗುಡ್ ಬ್ಯಾಕ್ಟೀರಿಯಾ ಇರ್ತದೆ. ಆ ಗುಡ್ ಬ್ಯಾಕ್ಟೀರಿಯಾ ಇರೋದನ್ನ ಪ್ರೋಬಯೋಟಿಕ್ ಅಂತ ಹೇಳ್ತಾರ. ಇನ್ನೊಂದೈತೆ ಪ್ರೀಬಯೋಟಿಕ್ ಅಂತೇಳಿ. ಈ ಪ್ರೀಬಯೋಟಿಕ್ ಏನಂತ ಹೇಳಿದ್ರೆ, ನಮ್ಮಲ್ಲಿ ಗುಡ್ ಬ್ಯಾಕ್ಟೀರಿಯಾನ ಇಂಪ್ರೂವ್ ಮಾಡ್ತದೆ. ನಮ್ಮಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾನ ಇಂಪ್ರೂವ್ ಮಾಡ್ತದೆ, ಡೆವಲಪ್ ಮಾಡ್ತದೆ. ಅದನ್ನ ಪ್ರೀಬಯೋಟಿಕ್ ಅಂತ ಹೇಳ್ತಾರ. ಡಾಕ್ಟರ್ಸ್ ಏನಂತ ಹೇಳ್ತಾರಂದ್ರೆ, ಈ ಒಂದು ಜೇನು ತುಪ್ಪನ ನಾವು ತಿಂದಾಗ ಈ ಪ್ರೀಬಯೋಟಿಕ್ ನಮ್ಮಲ್ಲಿ ಬರುತ್ತೆ. ಅಂದ್ರೆ ಗುಡ್ ಬ್ಯಾಕ್ಟೀರಿಯಸ್ ಇಂಪ್ರೂವ್ ಆಗ್ತಾವ. ಈ ಗುಡ್ ಬ್ಯಾಕ್ಟೀರಿಯಸ್ ನಮ್ಮಲ್ಲಿ ಇಂಪ್ರೂವ್ ಆದಾಗ ಬ್ಯಾಡ್ ಬ್ಯಾಕ್ಟೀರಿಯಸ್ ಅನ್ನೋದು ನಮ್ಮ ದೇಹದಲ್ಲಿ ಇರೋದಿಲ್ಲ. ಅದಕ್ಕೆ ಡಾಕ್ಟರ್ಸ್ ಏನಂತ ಹೇಳ್ತಾರಂದ್ರೆ, ನೀವು ಜೇನುತುಪ್ಪನ ತಿನ್ರಿ ಸ್ವಲ್ಪ, ಅವಾಗವಾಗ ತಿಂದಾಗ ನಮ್ಮ ದೇಹಕ್ಕೆ ಅದು ಒಳ್ಳೇದು, ಹೆಲ್ತಿ ಆಗಿರ್ತೀವಿ ನಾವು. ಅದಕ್ಕೆ ಬೈಬಲ್ನಲ್ಲಿ ಕೂಡ ಭಕ್ತರು ಜೇನು ತಿಂದಂಗೆ ಬೈಬಲ್ ವಾಕ್ಯ ಹೇಳುತ್ತದೆ. ಇವಾಗ ಬಾಪ್ತಿಸನ್ ಕೊಡುವಂತ ಯೋಹಾನ ಅದನ್ನ, ಬಾಪ್ತಿಸನ್ ಕೊಡೋ ಯೋಹಾನು ಕೂಡ ಅಡವಿನಲ್ಲಿ ಇದ್ದಾಗ ಏನ್ ತಿಂದ, ಮಿಡತೆಗಳನ್ನ ಜೇನನ್ನ ತಿಂದನಂತೇಳಿ ವಾಕ್ಯ ಐತೆ. ವಾಕ್ಯ ಜೇನು ತುಪ್ಪನ ಯಾವುದಕ್ಕೂ ಹೋಲಿಸಿದಪ್ಪ ಅಂತೇಳಿ ನಾವು ನೋಡೋದಾದ್ರೆ, ನೋಡ್ರಿ, ಕೀರ್ತನೆಗಳು 119ನೇ ಕೀರ್ತನೆ 103ನೇ ವಚನ ಇವತ್ತು ನಾವು ನೋಡೋಣ. ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿವೆ, ಅವು ನನ್ನ ಬಾಯಿಗೆ ಜೇನು ತುಪ್ಪಕ್ಕಿಂತ ಸಿಹಿಯಾಗಿವೆ. ಅಂದ್ರೆ ದೇವರ ಮಾತುಗಳು ಜೇನು ತುಪ್ಪ ಅಂದ್ರೆ ಅದಕ್ಕೆ ಹೋಲಿಸ್ತದ ದೇವರು. ಜೇನು ತುಪ್ಪಕ್ಕಿಂತ ಅಂದ್ರೆ ತುಪ್ಪ ಅದು ಎಷ್ಟು ಶ್ರೇಷ್ಠವಾಗಿರುತ್ತೋ ಅದಕ್ಕಿಂತ ಜಾಸ್ತಿ ನಿನ್ನ ವಾಕ್ಯವು, ಅಂದ್ರೆ ಜೇನಿಗೆ ಹೋಲಿಸ್ತದನ ದೇವರು. ವಾಕ್ಯವು ಜೇನಿಗೆ ಎದಕ್ಕಪ್ಪ ಹೋಲಿಸ್ತದನ ದೇವರು ಅಂತ ಹೇಳಿದ್ರೆ, ಈ ಜೇನು ತಿಂದಾಗ ದೇಹಕ್ಕೆ ಎಷ್ಟು ಆ ಒಂದು ಆರೋಗ್ಯ ಕೊಡ್ತದೋ, ಎಷ್ಟು ಗುಡ್ ಬ್ಯಾಕ್ಟೀರಿಯನ್ ಇಂಪ್ರೂವ್ ಮಾಡ್ತತೋ, ಹಂಗ ದೇವರ ವಾಕ್ಯ ಕೂಡ ನಮಗೆ ಆಹಾರವಾಗೈತೆ. ಎಂತ ಆಹಾರ ಅಂದ್ರೆ ಶ್ರೇಷ್ಠವಾದ ಆಹಾರ. ನಾವು ಜೀವಿಸ್ಬೇಕು ಅಂತ ಹೇಳಿದ್ರೆ ನಮಗೆ ಏನು ಬೇಕಪ್ಪ, ನಮ್ಮಲ್ಲಿ ಕೆಟ್ಟದೆಲ್ಲ ನಿರ್ಮೂಲ ಆಗ್ಬೇಕು, ಒಳ್ಳೇದೆಲ್ಲ ಇಂಪ್ರೂವ್ ಆಗಬೇಕು, ಒಳ್ಳೆ ನಡವಳಿಕೆ ನಮ್ಮಲ್ಲಿ ಬರಬೇಕು, ದೇವರಿಗೆ ಇಷ್ಟಾನುಸಾರವಾಗಿ ನಾವು ಜೀವಿಸ್ಬೇಕು, ದೇವರಿಗೆ ಮಹಿಮಕರವಾಗಿ ನಾವು ಜೀವಿಸ್ಬೇಕು, ಪರಿಶುದ್ಧರಾಗಿ ನಾವು ಜೀವಿಸ್ಬೇಕು. ಅಂದ್ರೆ ನಮ್ಮಲ್ಲಿ ಏನು ಬರಬೇಕಂದ್ರೆ ವಾಕ್ಯ ನಮ್ಮಲ್ಲಿ ಇರಬೇಕು. ಜೇನಿದ್ದಾಗ ಹೆಂಗ ಒಳ್ಳೆವೆಲ್ಲ ಬ್ಯಾಕ್ಟೀರಿಯಾ ನಮ್ಮಲ್ಲಿ ಬರ್ತತು, ಹಂಗ ವಾಕ್ಯ ನಮ್ಮಲ್ಲಿ ಇದ್ದಾಗ ಆ ಒಳ್ಳೇದು ನಮ್ಮಲ್ಲಿ ಬರುತ್ತೆ. ಅದನ್ನ ಇಂಪ್ರೂವ್ ಮಾಡ್ಕೋಬೇಕು ನಾವು. ವಾಕ್ಯ ಹಿಡ್ಕೊಂಡು ನಾವು ನಡಿಬೇಕು. ಅದಕ್ಕೆ ನಿನ್ನ ವಾಕ್ಯವು ನನ್ನ ಪಾದಕ್ಕೆ ದೀಪವಾಗೈತೆ ಅಂತೇಳಿ ವಾಕ್ಯ ಐತೆ. ಅಂದ್ರೆ ದೇವರ ವಾಕ್ಯವೇ ನಮ್ಮ ಪಾದಕ್ಕೆ ದೀಪ. ನಾವು ನಡಿಬೇಕಂದ್ರೆ ಆ ದೀಪ ಬೆಳಕಿನಲ್ಲಿ ನಾವು ನಡಿಬೇಕು. ನಮ್ಮ ಇಷ್ಟಾನುಸಾರ ನಾವು ನಡೆದಿವಿ ಅಂದ್ರೆ ನಾವು ಹೋಗ್ತಿರೋ ಮಾರ್ಗ ರೈಟು ರಾಂಗೋ ನಮಗೆ ಗೊತ್ತಾಗೋದಿಲ್ಲ. ನಮ್ಗೆ ತಿಳಿದಿರೋದೆಲ್ಲ ನಾವು ರೈಟ್ ಅನ್ಕೊಂತೀವಿ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು, ಅಯ್ಯೋ ನಾವು ಎದಕ್ಕಾದ್ರೂ ಈ ಒಂದು ಮಾರ್ಗದಲ್ಲಿ ಬಂದಿವೋ, ಎದಕ್ಕಾದ್ರೂ ನಾನು ಈ ಡಿಸಿಷನ್ ತಗೊಂಡು, ಮೊದಲೇ ನಾನು ಆಲೋಚನೆ ಮಾಡಿದ್ರೆ ಚೆನ್ನಾಗಿರ್ತಿತ್ತಲ್ಲ, ಈ ರೀತಿ ನಾನು ಲಾಸ್ ಮಾಡ್ಕೊಂತಿದ್ದಿಲ್ಲಲ್ಲ, ಈ ರೀತಿ ನಾನು ನಷ್ಟ ಮಾಡ್ಕೊಂತಿದ್ದಿಲ್ಲಲ್ಲ, ನನ್ನ ಆತ್ಮೀಯ ಜೀವಿತ ನಾನು ಈ ರೀತಿಯಾಗಿ ಬಲಹೀನ ಆಗ್ತಿದ್ದಿಲ್ಲಲ್ಲ, ನನ್ನ ಬಿಸ್ನೆಸ್ ನಾನು ಈ ರೀತಿಯಾಗಿ ಲಾಸ್ ಮಾಡ್ಕೊಂತಿದ್ದಿಲ್ಲಲ್ಲ, ನನ್ನ ಎಜುಕೇಶನ್ ಈ ರೀತಿಯಾಗಿ ನಾನು ಹಾಳು ಮಾಡ್ಕೊಂತಿದ್ದಿಲ್ಲಲ್ಲ. ಯಾಕಪ್ಪ ಅಂತ ಹೇಳಿದ್ರೆ
ನಮ್ಮ ಇಷ್ಟಾನುಸಾರ ನಾವು ಹೋದಾಗ ಇವೆಲ್ಲ ನಮಗೆ ಎಫೆಕ್ಟ್ ಆಗ್ತಾವ. ಅದೇ ದೇವ್ರ ವಾಕ್ಯಾನುಸಾರ ನಾವು ನಡೆದಾಗ ಯಾವ್ದು ಸತ್ಯವು ಯಾವ್ದು ಅಸತ್ಯವು, ಎಲ್ಲಿ ನಾವು ಹೆಜ್ಜೆ ಹಾಕ್ಬೇಕು ಎಲ್ಲಿ ಹೆಜ್ಜೆ ಹಾಕ್ಬಾರ್ದು, ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಮಾಡಬಾರ್ದು, ಸ್ಪಷ್ಟವಾಗಿ ದೇವ್ರ ವಾಕ್ಯ ನಮಗೆ ತಿಳಿಸ್ತದೆ. ಅವಾಗ ನಾವು ಆರೋಗ್ಯಕರವಾಗಿ ನಮ್ಮ ಒಂದು ಜೀವಿತವು ಎಷ್ಟೋ ಸಂತೋಷಕರವಾಗಿ ಮಾರ್ಗದಲ್ಲಿ ದೇವರು ನಮ್ಮನ್ನು ನಡೆಸ್ತಾರೆ. ಇನ್ನೊಂದು ಏನಂತ ಇತ್ತು ಗೊತ್ತಾ, ನಾವು ಫಸ್ಟಿಗೆ ಓದಿದಿರೋ ವಾಕ್ಯನಲ್ಲಿ ಜ್ಞಾನೋಕ್ತಿಗಳು 24, 13, 14 ವರ್ಷದಲ್ಲಿ ಇನ್ನೊಂದು ಏನಂತ ಹೇಳ್ತಾನಂದ್ರೆ, ಈ ಒಂದು ಮಾತುಗಳು ಜ್ಞಾನವಂತೆ. ಈ ಜ್ಞಾನ ಏನಾಗ್ತಿತ್ತಪ್ಪ ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಇದು ನಿನ್ನನ್ನು ಕಾಪಾಡ್ತವ. ದೇವ್ರ ವಾಕ್ಯವು ನಮ್ಮಲ್ಲಿ ಇದ್ದಾಗ ಫ್ಯೂಚರ್ನಲ್ಲಿ ಈ ಜ್ಞಾನವು ನಮ್ಮನ್ನು ಕಾಪಾಡುತ್ತೆ, ನಮ್ಮ ಕುಟುಂಬನ ಕಾಪಾಡುತ್ತೆ, ನಮ್ಮ ಮಕ್ಕಳನ್ನ ಕಾಪಾಡುತ್ತವ. ವಾಕ್ಯ ಜ್ಞಾನ ಇರಬೇಕು ನಮಗೆ. ವಾಕ್ಯ ಜ್ಞಾನ ಇದ್ದಾಗೆ ನಮ್ಮನ್ನ ನಾವು ಕಟ್ಕೊಂತೀವಿ, ಕುಟುಂಬನ ನಾವು ಕಟ್ತೀವಿ, ಮಕ್ಕಳನ್ನ ನಾವು ಕಟ್ಕೊಂತೀವಿ. ವಾಕ್ಯ ಜ್ಞಾನ ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ನಾವು ಕಟ್ಕೊಳಕ್ ಆಗೋದಿಲ್ಲ, ನಮ್ಮನ್ನು ನಾವು ಸರಿಯಾದ ಮಾರ್ಗದಲ್ಲಿ ನಾವು ನಡೆಯೋಕ್ಕೂ ಆಗೋದಿಲ್ಲ. ನಾವೇನು ಸರಿಯಾದ ಮಾರ್ಗದಲ್ಲಿ ನಡೆದಿಲ್ಲ ಅಂದ್ರೆ ಕುಟುಂಬನಂಗ ನಾವು ಸರಿಯಾದ ಮಾರ್ಗದಲ್ಲಿ ನಡೆಸ್ಕೊಂತೀವಿ, ಕುಟುಂಬನಂಗ ನಾವು ಕಾಪಾಡ್ಕೊಂತೀವಿ, ಮಕ್ಕಳನಂಗ ನಾವು ಕಾಪಾಡ್ಕೊಂತೀವಿ. ಭಾರಿ ಮಂದಿ ಇವಾಗ ಮಾಡ್ತಿರೋ ಮಿಸ್ಟೇಕ್ ಏನಂತ ಹೇಳಿದ್ರೆ, ಸರಿಯಾದ ಜ್ಞಾನ ಇಲ್ಲ. ಜ್ಞಾನವಂತಲಾದ ಸ್ತ್ರೀ ತನ್ನ ಮನೆಯನ್ನು ತನ್ನ ಕಟ್ಕೊಂತಾಳ ಅಂತೇಳಿ ವಾಕ್ಯ ಆಯ್ತು. ಜ್ಞಾನ ಹೇಳಲು ಅದು ನಾಶ ಮಾಡ್ಕೊಂತಾಳ. ಜ್ಞಾನ ಲೋಕ ಸಂಬಂಧವಾದ ಜ್ಞಾನ ಅಲ್ಲ, ದೈವಿಕ ಸಂಬಂಧವಾದ ಜ್ಞಾನ ನಾವು ಪಡ್ಕೋಬೇಕು. ದೈವಿಕ ಸಂಬಂಧವಾದ ಜ್ಞಾನ ಯಾವಾಗ ಬರ್ತದಪ್ಪ ಅಂತ ಹೇಳಿದ್ರೆ, ಆಹಾರ ತಿನ್ನಬೇಕು, ಆತ್ಮೀಯ ಆಹಾರ ತಿನ್ನಬೇಕು, ವಾಕ್ಯ ಆಹಾರ ನಾವು ತಿನ್ನಬೇಕು. ವಾಕ್ಯ ಆಹಾರನ ನಾವು ಭುಜಿಸಿದಾಗ ದೈವಿಕ ಜ್ಞಾನ ನಮ್ಮಲ್ಲಿ ಬರ್ತದೆ. ಅದು ನಮ್ಮನ್ನು ಕಾಪಾಡ್ತತೆ, ನಮ್ಮ ಕುಟುಂಬನೂ ಕಾಪಾಡ್ತತೆ, ನಮ್ಮ ಮಕ್ಕಳು ಕಾಪಾಡ್ತದೆ, ನಮ್ಮ ಭವಿಷ್ಯತ್ತನ್ನು ಕೂಡ ದೇವ್ರು ಕಾಪಾಡ್ತಾನೆ. ಆಮೇಲೆ